ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ ಸಿಲಿಕಾನ್ ಸಿಟಿ ಮೇಲೂ ಕೂಡ ಬೀರಿದೆ. ಸಿಲಿಕಾನ್ ಸಿಟಿಯಲ್ಲಿ ವಾಣಿಜ್ಯ ಸಿಲಿಂಡರ್ ಸ್ಥಗಿತವಾಗಿದೆ. ಬೆಂಗಳೂರಿನಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಸ್ಥಗಿತವಾಗಿದೆ. ಹೋಟೆಲ್ ಬಳಿಕ ರೆಸ್ಟೋರೆಂಟ್ಗಳಿಗೂ ಕೂಡ ಈ ಯುದ್ಧದ ಭೀಕರತೆಯ ಸಂಕಷ್ಟ ಎದುರಾಗಿದೆ. ರೆಸ್ಟೋರೆಂಟ್ಗಳು ಮುಚ್ಚುವ ಪರಿಸ್ಥಿತಿಯಲ್ಲಿ ಬಂದಿದೆ. ತಮ್ಮ ಉದ್ಯಮಿದಾರರಿಗೆ ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಲಾಗಿದೆ. ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವುದು NRAI ಅಂದರೆ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಅಂದರೆ ಹೋಟೆಲ್ಗಳಿಗೆ ಮಾತ್ರ ಎಫೆಕ್ಟ್ ಅಂದರೆ ಖಂಡಿತ ಅಲ್ಲ. ಎಲ್ಲೆಲ್ಲಿ ಆಹಾರ ತಯಾರಿಕೆ ಇರುತ್ತೋ, ಎಲ್ಲೆಲ್ಲಿ ಫುಡ್ ಇರುತ್ತೋ ಅದು ಎಲ್ಲ ಕಡೆಯೂ ಕೂಡ ಇದೇ ಎಫೆಕ್ಟ್ ಆಗ್ತಿರೋದು. ಸದ್ಯದ ಮಟ್ಟಿಗಂತೂ ಇದು ಸರಿ ಹೋಗುವಂಥ ಲಕ್ಷಣವೂ ಕೂಡ ಇಲ್ಲ. ಯಾಕಂತ ಹೇಳಿದರೆ ಒಂದು ಕಡೆ ಅಮೆರಿಕ ಟೊಂಕ ಕಟ್ಟಿ ನಿಂತಿದೆ, ಹೇಗಾದರೂ ಮಾಡಿ ಮಣಿಸಲೇಬೇಕು, ಇಷ್ಟೆಲ್ಲ ಆದಮೇಲಂತೂ ನಾವು ಗೆಲುವಿನಗೆ ಬೀರಲೇಬೇಕು ಅಂತ ಸಂಬಂಧಪಟ್ಟಂತೆ ಇಸ್ರೇಲ್ನ ಬೆಂಬಲ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ತಮ್ಮ ಕಪಿಮುಷ್ಟಿಗೆ ಬಂದುಬಿಟ್ರೆ ಸಾಕು ಇರಾನ್ ಅನ್ನೋದು ಅಣ್ವಸ್ತ್ರ ನಿಕ್ಷೇಪಗಳನ್ನು ವಶಪಡಿಸ್ಕೊಳ್ಬೇಕು ಅಂತ. ಬಟ್ ಅಷ್ಟೊಂದು ಈಸಿ ಕೂಡ ಅಲ್ಲ. ಯಾಕಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೆಲವೊಂದಷ್ಟು ಬ್ಯಾಲಿಸ್ಟಿಕ್ಕನ್ನು ಇರಾನ್ ಕಳ್ಕೊಂಡ್ರು ತಲೆನೋವಿಲ್ಲ. ಬಟ್ ಕೋಟ್ಯಾಂತರ ರೂಪಾಯಿಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕಳ್ಕೊಂಡು ಒಂದು ಕಡೆ ತೊಂದರೆಗೆ ಒಳಗಾಗ್ತಿದೆ. ಮೂರನೇ ಮಹಾಯುದ್ಧ ಆಗಬಹುದು ಅನ್ನುವಂಥ ಕೆಲವೊಂದಷ್ಟು ಸೂಚ್ಯಂಕಗಳು ಸಿಗ್ತಾ ಇದೆ. ಇದು ಮಾರ್ಗಸೂಚಿಯಲ್ಲಿ ಈಗ ಕೆಲ ಅಂಶಗಳನ್ನು ನೋಡೋದಾದರೆ ಮೇವು ಕಡಿಮೆ ಮಾಡಿ, ಕಡಿಮೆ ಅನಿಲ ಬಳಕೆ ಮಾಡಿ, ದೀರ್ಘ ಕುದಿಸುವಿಕೆ ಅಥವಾ ಅದನ್ನು ಜಾಸ್ತಿ ಬಾಯ್ಲ್ ಮಾಡೋದು, ಫ್ರೈ ಮಾಡೋದು ಇಂಥವೆಲ್ಲ ಇದ್ದರೆ ಅಡುಗೆ ಬಂದಿನ ಮೇಲೆ ಫುಡ್ ಆರ್ಡ್ರ್ ಮಾಡಿದರೆ ಮಾತ್ರ ಅಡುಗೆ ಮಾಡಿ. ಸುಮ್ಮನೆ ಅಡುಗೆ ಮಾಡೋದು ಮೊದಲೆಲ್ಲ ಇರ್ತಾ ಇತ್ತಲ್ಲ, ಎಷ್ಟು ಜನ ಬರ್ತಾರೆ ಏನು, ಏರಿಯಾ ಡಿಪೆಂಡ್ಸ್ ಆನ್ ಏರಿಯಾದ ಮೇಲೆ ಎಷ್ಟು ಜನ ಬರಬಹುದು ಅಂತ ಒಂದು ಅಡುಗೆ ಮಾಡ್ತಿದ್ರು. ಇನ್ ಕೇಸ್ ಕೆಲವೊಂದಷ್ಟು ಬರೀ ನಾವು ನೋಡಿಬಿಟ್ಟಿದ್ದೀವಿ ಎಷ್ಟೊಂದು ಊಟವನ್ನು ಸೂರೆ ಮಾಡ್ತಾ ಇದ್ವಿ ಅನ್ನೋದಾಗಿ. ಅದೆಲ್ಲದಕ್ಕೂ ಎಲ್ಲ ಒಂದು ಕಡೆ ಕಡಿವಾಣ ಬೀಳತ್ತೆ. ಅಂದರೆ ಒಂದೊಂದು ಅಗಳಿಗೂ ಕೂಡ ಬೆಲೆ ತೆರಬೇಕಾದಂಥ ಪರಿಸ್ಥಿತಿ ಇನ್ನು ಮುಂದೆ ಬರಬಹುದು. ಯಾಕಂದರೆ ಆರ್ಡರ್ ನೋಡಿಕೊಂಡು ಫುಡ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ. ಅಥವಾ ಇನ್ಮೇಲೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಳ್ಳಿ, ನಾವು ಸರಬರಾಜು ಮಾಡ್ತೀವಿ ಅನ್ನೋದು ಬಂದರೂ ಕೂಡ ಆಶ್ಚರ್ಯ ಅಲ್ಲ. ಯಾಕಂದರೆ ಅಲ್ಲಿಗೆ ಬಂದ ಮೇಲೆ ಮತ್ತೆ ವೆಯ್ಟ್ ಮಾಡಬೇಕು, ಅಡುಗೆ ಮಾಡಬೇಕು, ಸಾಕಾಗಿಲ್ಲ ಅಂದರೆ ಮತ್ತಷ್ಟು ಮಾಡಬೇಕು, ಆ ತಲೆನೋವೇ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲೂ ಈಗಿರಬಹುದು. ಹೋಟೆಲ್ಗಳಿಗೆ ಮಾತ್ರ ಅಲ್ಲದೆ ಈಗ ರೆಸ್ಟೋರೆಂಟ್ಗಳಿಗೂ ಕೂಡ ಈ ಬಿಸಿ ತಾಗಿದೆ. ಜೊತೆಗೆ ಕ್ಯಾಟ್ರಿಂಗ್ ಬಿಸ್ನೆಸ್ ಇನ್ನೂ ಕೆಲವೊಂದಷ್ಟು ಇನ್ನೂ ಡೀಪ್, ಇನ್ನೂ ಡೆಪ್ತಾಗಿ ನೋಡಿಬಿಟ್ರೆ ಇನ್ನೂ ಹೈ ಟೆನ್ಷನ್ನೇ ಶುರುವಾಗುತ್ತೆ. ಯಾಕಂತೇಳಿದ್ರೆ ಈಗ ಬೇಸಿಗೆ ಜೊತೆಗೆ ಮದುವೆಯ ಸೀಸನ್ಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಇನ್ನೇನು ಇಲ್ಲ, ಕಟ್ಟಿಗೆಯ ಮೂಲಕವೇ ಆಹಾರವನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವೆಹಿಕಲ್ಗಳಲ್ಲೂ ಕೂಡ ಗ್ಯಾಸ್ ಬಳಕೆ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಕಂಪ್ಲೀಟಾಗಿ ಬೀಗ ಬೀಳಲೇಬೇಕಾಗತ್ತೆ. ಕೆಲವೊಂದಷ್ಟು ಅನಿವಾರ್ಯತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು.